ಸ್ಪೈನಲ್ಲಿರೋ ಎಲ್ಲ ಏನು ಮೂಳೆಗಳು ಬಿಗಿಯಾಗಿರುತ್ತೆ, ರಸ್ಟ್ ಹಿಡಿಯುತ್ತೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಲೂಸ್ ಆಗುತ್ತೆ. ಆವಾಗ ಅದ್ರ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಅದನ್ನೇ ಕರೆಕ್ಷನ್ ಮಾಡಿದಾಗ ನರ್ವ್ ರೂಟ್ ಕಂಪ್ರೆಷನ್ ಅಂದರೆ ನರ ಒತ್ತಿರೋದೆಲ್ಲ ಬಿಟ್ಟೋಗ್ಬಿಡುತ್ತೆ. 95% ರಿಕವರ್ ಆಗಿದ್ದೀನಿ. ನನಗೆ ಡಿಸ್ಕ್ ಬಲ್ಜ್ ಆಗಿತ್ತು, ಅದು ಡಿಸ್ಕ್ ಬಲ್ಜಿಂದ ಸಯಾಟಿಕ್ಕಾಗೆ ತಿರುಗಿತ್ತು, ಇವಾಗ ಪೂರ್ತಿ ಮೇಲಾಗಿದೆ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗುತ್ತೆ ಬಾಡಿಯಲ್ಲಿ. ಯಾವುದೇ ಬ್ಲಾಕ್ಸ್ಗಳಿದ್ರು ನರ್ವ್ ಸಿಸ್ಟಮಲ್ಲಿ ಯಾವುದೇ ಬ್ಲಾಕ್ಸ್ ಇದ್ರು ಕಂಪ್ಲೀಟ್ ಆಗಿ ಓಪನ್ ಆಗಿ ಸರ್ಕ್ಯುಲೇಷನ್ ನೀ ಚೇಂಜ್ ಮಾಡಬೇಕಾಗುತ್ತೆ ಸರ್ಜರಿ ಲೆವೆಲ್ ಅಂತ ಹೇಳಿದ್ರು. ನಮ್ಮ ಮನೇಲಿ ಬಾಡಿಗೆಗಿರೋರೊಬ್ಬರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆಲ್ರೆಡಿ ಒಂದು ಡಿಸ್ಚಾರ್ಜ್ ಆಗಿ ಒಂದು 10 days ಆಗಿತ್ತೇನೋ. ಹಿಂಗೇನು ಅಂತ ಹೇಳಿದಾಗ ಅಲ್ಲಿ ನಾನಿಂಥ ಕಡೆ ಹೋಗಿದ್ದೆ ಅಂತ ಹೇಳಿದ್ರು. ಸೊ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ನಾನು ನಡೆಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನೋಡಿ ಈ ಕಾಲ ನೋವಿಗೋಸ್ಕರ ಇದ್ರ ಮೇಲೆ ಲೋಡ್ ಬಿಟ್ಟು ಇದು ಪ್ರಾಬ್ಲಮ್, ಎರಡೂ ಪ್ರಾಬ್ಲಮ್ ಆಗುತ್ತೆ. ಬ್ರೈನ್ ಸ್ಟ್ರೋಕು ಇಲ್ಲ ಬಹಳವಾದ ಕತ್ ನೋವು, ಬೆನ್ನೋವು ಈ ಥರದ್ದೆಲ್ಲ ಕಾಣುತ್ತೆ. ಅದಕ್ಕೆ ಇದು ಈ ಚಿಕಿತ್ಸೆ ಪೂರ್ತಿ ಮುಕ್ತಿ ಕೊಡುತ್ತೆ. ಸರ್, ರಾತ್ರಿ ಮಲಗಿ ಬೆಳಿಗ್ಗೆ ಹೇಳುವಾಗ ಈ ಪೇಯ್ನ್ ನನಗಿತ್ತಾ ಅಂತ ಹೇಳೋ ರೀತಿಯಲ್ಲಿ ನನಗೆ ರಿಕವರಿ ಆಯಿತು. ಈ ಭಾಗದಲ್ಲಿ ಎಳೆಯೋದ್ರಿಂದ, ಈ ಮರ್ಮಸ್ಥಾನಗಳಿಗೆ ಕರೆಕ್ಟಾಗಿ ಬೆರಳು ಕೊಟ್ಟು ಎತ್ತೋದ್ರಿಂದ ಹಿಂದೆ ಇರೋ ನರ ಕಂಪ್ರೆಷನ್ ಆಗಿದ್ರು, ಡಿಸ್ಕ್ ಆಚೆ ಹೋಗಿದ್ರು ಒಳಗೆ ಹೋಗೋಂಥ ವ್ಯವಸ್ಥೆಗಳು ಈ ಚಿಕಿತ್ಸೆಯಲ್ಲಿ ಆಗುತ್ತೆ. ಸದ್ಯ ಮನೆಯ ಎಲ್ಲ ವೀಕ್ಷಕರು ನಮಸ್ಕಾರ. ಸೊ ಪ್ರತಿದಿನ ನಮ್ಮ ವೀಕ್ಷಕರಿಗೆ ಹೊಸ ವೀಡಿಯೋಸ್, ಹೊಸ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾವು ಸದಾಕಾಲ ಬೇರೆ ಕಡೆ ಹೋಗ್ಬಿಟ್ಟು ಒಳ್ಳೆ ಇನ್ಫಾರ್ಮೇಷನ್ಗಳು ತಂದು ನಿಮ್ಗೆ ಕೊಡ್ತಾ ಇರ್ತೀವಿ, ತೋರಿಸ್ತಾ ಇರ್ತೀವಿ ನಿಮಗೆ. ಸೊ ಅದೇ ಥರ ಇವತ್ತು ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀವಿ. ಸೊ ಮರ್ಮ ಚಿಕಿತ್ಸಾ ಅಂತ. ಸೊ ನಿಮ್ಗೆಲ್ಲರೂ ಮರ್ಮ ಕಲೆ ಅಂತ ಗೊತ್ತು, ಅದೊಂದು ಫೈಟ್ ಅಂತ ಗೊತ್ತು. ಆದರೆ ಮರ್ಮ ಚಿಕಿತ್ಸಾ ಇದು ಹೊಸ ರೀತಿಯಾದ ಒಂದು ಆ ಚಿಕಿತ್ಸೆ ಕೊಡೋದು ನೀವೆಲ್ಲೂ ಕೇಳಿರಲ್ಲ. ಬಟ್ ಮೈಸೂರಲ್ಲಿ ಒಂದೇ ಒಂದು ಕಡೆ ಮಾತ್ರ ಇದು ಕೊಡ್ತಾರೆ. ಸೊ ಇದು ಯಾವ ಥರ ಚಿಕಿತ್ಸೆ ಕೊಡ್ತಾರೆ, ಏನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಡಾಕ್ಟರ್ ಅಂತ ಮನು ಬಿ ಮೆನನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತು ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ನಮಸ್ಕಾರ ಸರ್. ಸರ್ ಏನು ಸರ್ ಮರ್ಮ ನಾನು ಫಸ್ಟ್ ಟೈಮ್ ಕೇಳ್ತಾ ಸರ್, ಮರ್ಮ ಕಲೆ ಗೊತ್ತಿತ್ತು ಕೇರಳ. ಹೌದು. ಮರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಸುಮಾರು 10,000 ವರ್ಷಗಳ ಹಿಂದಿನ ಒಂದು ಚಿಕಿತ್ಸಾ ರೀತಿ ಅಂತೇಳಿ ಹೇಳ್ಬರ್ತಾರೆ. ಅಂದರೆ ಇದು ಒರಿಜಿನೇಟೆಡ್ ಫ್ರಮ್ ಕೇರಳ ಅಂತ ಹೇಳ್ತಾರೆ. ಅಂದರೆ ಕಳರಿಪೈಟ್ ಅಂತೇಳಿ ಏನೋ ಒಂದು ಸಮರಕಲೆ ಇದೆ, ಅದು ಕೇರಳದಿಂದ ಆಗಿರೋಂಥ ಸಮರಕಲೆ, ಪರಶುರಾಮರಿಂದ ಹುಟ್ಟಿದಂಥ ಒಂದು ಸಮರಕಲೆ. ಆ ಸಮರಕಲೆಯಲ್ಲಿ ನಾವು ಮರ್ಮ ಅಂತೇಳಿ 107 ಮರ್ಮ ಆಯುರ್ವೇದ ಮೂಲಕ ಹೇಳೋವಂಥದ್ದು. ಈ 107 ಮರ್ಮಕ್ಕೆ ಏನಾದರೂ ಏಟಾಗಿದ್ದರೆ ಅದನ್ನು ಸರಿ ಮಾಡೋದು. ಅಂದರೆ ಕಳರಿಪೈಟಲ್ಲಿ ಆ ಪಾಯಿಂಟ್ನ ನೋಡಿ ಹೊಡೆದಾಗ ಅವರು ಪ್ಯಾರಲೈಸ್ ಆಗೋದು ಇಲ್ಲ ಡೆತ್ ಆಗೋದು ಅಂತ ಆಗುತ್ತೆ. ಅದನ್ನು ಸರಿ ಮಾಡೋಂಥ ಚಿಕಿತ್ಸಾ ರೀತಿ ಅಗಸ್ತ್ಯ ಮುನಿಗಳು ಮೇನ್ ಸ್ಟ್ರೀಮಿಗೆ ತಂದು ಅವರು ಇದ್ರದ್ದು ಚಿಕಿತ್ಸಾ ರೀತಿನ ಹೇಳ್ಕೊಟ್ಟು ಅವತ್ತಿಂದ ಈ ಮರ್ಮ ಚಿಕಿತ್ಸೆ ಅನ್ನೋದೊಂದು ಎಕ್ಸಿಸ್ಟೆನ್ಸಲ್ಲಿದೆ. ಇದು ಕೇರಳದಲ್ಲಿ ಕೆಲವೊಂದು ಭಾಗಗಳು ಮಾತ್ರ ಇದು ಉಳ್ಕೊಂಡಿದೆ. ಕೇರಳದಲ್ಲಿ ಇದನ್ನ ಮರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ತಮಿಳುನಾಡಲ್ಲಿ ಮರ್ಮಕಲೆ ಅಂತ ಹೇಳ್ತಾರೆ. ಹಾಗೆಯೇ ಹಿಮಾಲಯದಲ್ಲಿ ಸನ್ಯಾಸಿಗಳು ಇದನ್ನು ಪ್ರಯೋಗಿಸ್ತಾರೆ. ಅವ್ರ ಶರೀರಕ್ಕೆ ಚಳಿಯಿಂದ ಬಿಸಿ ಮಾಡ್ಕೊಳ್ಳೋಕ್ಕೆ, ಬಿಸಿಯಿಂದ ಚಳಿ ಮಾಡ್ಕೊಳ್ಳೋಕ್ಕೆ, ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಳೋಕ್ಕೆ ಪಾಯಿಂಟ್ ಸ್ಟಿಮ್ಯುಲೇಷನ್, ಮರ್ಮ ಪಾಯಿಂಟ್ ಸ್ಟಿಮ್ಯುಲೇಷನ್, ಈ 3 ಪ್ರಾಕ್ಟೀಸ್ಗಳು ಇಂಡಿಯಾದಲ್ಲಿ ಎಕ್ಸಿಸ್ಟಿಂಗ್ ಆಗಿದೆ. ಬಟ್ ಇದನ್ನು ಬಹಳಷ್ಟು ಕಮ್ಮಿ ಜನ ಮಾಡೋದ್ರಿಂದ ಇದು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಇದ್ರ ಮಹಿಮೆ ಬಗ್ಗೆ. ಇವತ್ತು ಆಯುರ್ವೇದ ಮೂಲಕ ಹೇಳೋದು 107 ಮರ್ಮಗಳು ಶರೀರದಲ್ಲಿ. ಮರ್ಮ ಅಂತ ಹೇಳಿದ್ರೆ ಹಿಡನ್ ಅಂತ ಹೇಳ್ತೀವಿ, ಅಂದರೆ ಗುಟ್ಟು. ಚಿಕಿತ್ಸೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋಂಗೆ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ನಮ್ಮ ವೈಟಲ್ ಎನರ್ಜಿ ಪಾಯಿಂಟ್ಸು 107 ಮರ್ಮಗಳ ಶರೀರದಲ್ಲಿ ಏನಿದೆ, ಅದು ಯಾವ ಮರ್ಮ ಸ್ಥಾನಕ್ಕೆ ಏಟಾಗಿದೆ ಆವಾಗ ನಮಗೆ ಸರ್ಕ್ಯುಲೇಷನ್ ನಿಂತೋಗುತ್ತೆ. ಅದರಿಂದ ಹಲವಾರಂಥ ಕಾಯಿಲೆಗಳು ನಮಗೆ ಬರುವಂಥ ಚಾನ್ಸಸ್ಸು ಭಾಳಷ್ಟಿರುತ್ತೆ. ಅದನ್ನು ಸರಿ ಮಾಡುವಂಥ ಒಂದು ಚಿಕಿತ್ಸಾ ರೀತಿಯೇ ಮರ್ಮ ಚಿಕಿತ್ಸೆ. ಸೊ ಮರ್ಮ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆ ಪ್ರೇಯರ್ ಮಾಡ್ತಾರೆ. ದೇವಾಯ ಧನ್ವಂತರೇ ಅಮೃತಕಲಶಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಸೊ ನೋಡಿ, ನಮ್ಮ ಹಿರಿಯರು ಏನು ಪಾಲನೆ ಮಾಡ್ಕೊಂಡ್ಬಂದಿರೋ ಅದನ್ನು ಕಂಪ್ಲೀಟಾಗಿ ಯಾವುದನ್ನು ಬಿಡ್ದಂಗೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೋಡಿ, ಧನ್ವಂತರಿಗೆ ಮತ್ತು ವಿಜ್ಞಾನಿಯವರ ಗಣೇಶನಿಗೆ ಒಂದು ಪೂಜೆ ಮಾಡಿ ಪೇಷಂಟ್ರ ತಲೆ ಮೇಲೆ ಕೈ ಇಟ್ಟು ಅವ್ರ ಹತ್ರ ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಅವರು ಒಂದು ಪಂಚೆ ಕೊಡ್ತಾ ಇದ್ದಾರೆ. ಸೊ ಅದನ್ನು ಓಕೆ ನೋಡಿ, ಎಣ್ಣೆ ಇದು ನೀವು ಆಯಿಲ್ ನೋಡ್ಬೋದು. ಕೆಳಗಡೆ ಆವಾಗ ನೀವು ತೋರಿಸ್ತೀನಿ ನಿಮಗೆ. ಇವರೇ ಎಲ್ಲ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿಕೊಂಡು ತರಿಸ್ತಕ್ಕಂಥ ಒಂದು ಪರಿಶುದ್ಧವಾದ ಎಣ್ಣೆನೇ. ಸೊ ಅದರಲ್ಲಿ ಮಸಾಜ್ ಮಾಡ್ತಾರೆ ಈಗ. ಸೊ ಈಗ ಸ್ಪೈನಲ್ಗೆ ಮಾಡ್ತಾಯಿದ್ದಾರೆ ಸರ್, ಈಗ ಬೆನ್ನಿಗೆ. ನೀವು ಬೇರೆ ಕಡೆಲ್ಲ ಜಸ್ಟ್ ಆಯಿಲ್ ಮಸಾಜ್ ಅಂತ ಅಂದ್ಕೊತೀರಾ, ಬಟ್ ಇದು ಆಯಿಲ್ ಮಸಾಜ್ ಅಲ್ಲ, ಇದು ಮರ್ಮ ಚಿಕಿತ್ಸೆ. ಪ್ರತಿಯೊಂದು ಡಾಟ್ಸು ನರ್ವ್ಸ್ ಎಲ್ಲೆಲ್ಲಿದೆ ಕರೆಕ್ಟಾಗಿ ಅವ್ನ ನರ್ವ್ನ ಹಿಡಿದುಬಿಟ್ಟೇ
ಅಲ್ಲಿ ಕೊಡೋಂಥ ಟ್ರೀಟ್ಮೆಂಟ್ ಇದು, ಅದನ್ನೇ ಮರ್ಮ ಚಿಕಿತ್ಸೆ ಅಂತ ಹೇಳೋದು. ಅಷ್ಟಕ್ಕೂ ಎಲ್ಲ ನರಗಳಿಗೂ ಕನೆಕ್ಟ್ ಮಾಡಿ ಕಂಪ್ಲೀಟ್ ಬಾಡಿನ ಫ್ರೀ ಮಾಡೋ ಅಂಥದ್ದು ಇದು. ಸರ್ ಈ ಥರ ಮಾಡೋದ್ರಿಂದ ಸರ್ ಏನೇನು ಬೆನಿಫಿಟ್ ಆಗುತ್ತೆ? ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗುತ್ತೆ ಬಾಡಿಯಲ್ಲಿ. ಯಾವುದೇ ಬ್ಲಾಕ್ಸ್ಗಳಿದ್ರು ನರ್ವ್ ಸಿಸ್ಟಮಲ್ಲಿ ಯಾವುದೇ ಬ್ಲಾಕ್ಸ್ ಇದ್ದರೂ ಕಂಪ್ಲೀಟ್ ಆಗಿ ಓಪನ್ ಆಗಿ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ನಾರ್ಮಲಿ ತುಂಬ ಹೆವಿ ಹಾರ್ಡ್ ವರ್ಕ್ ಮಾಡೋರಿಗೆ, ಸ್ಪೋರ್ಟ್ಸ್ ಪರ್ಸನ್ಸ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ರೈತರಿಗೆ, ಇವರೆಲ್ಲ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡೋದ್ರಿಂದ ಸ್ಪೈನಲ್ಲಿ ಕಂಪ್ರೆಷನ್ ಬರುತ್ತೆ, ಈ ನರಗಳು ಸಿಕ್ಕಾಕೊಂಡಂಗೆ ಆಗ್ಬಿಡುತ್ತೆ. ಹೌದು, ಅವಾಗ ನಿಮಗೆ ಸರ್ಕ್ಯುಲೇಷನ್ ಆಗುತ್ತೆ. ಬ್ರೈನ್ ಸ್ಟ್ರೋಕು ಇಲ್ಲ ಭಾಳವಾದ ಕತ್ತು ನೋವು, ಬೆನ್ನೋವು ಈ ಥರದ್ದೆಲ್ಲ ಕಾಣುತ್ತೆ. ಅದಕ್ಕೆ ಇದು ಈ ಚಿಕಿತ್ಸೆ ಪೂರ್ತಿ ಮುಕ್ತಿ ಕೊಡುತ್ತೆ. ಓಕೆ, ಅಂದರೆ ಇದು ಯಾವ ಥರ ಮಾಡಿಸ್ಬೋದು? ಒಂದು ಮಂತ್ಲಿ ಒನ್ಸ್ ಅಲ್ಲ, ಇದು ಈಗ ಚೆನ್ನಾಗಿರೋರು ಒಂದು 35-40 ವಯಸ್ಸು ಆಯಿತು, ನನಗೆ ಸರ್ಕ್ಯುಲೇಷನಲ್ಲಿ ಈಗ ನಾವು ವಾಕ್ ಮಾಡೋಂಗೆ, ಏನಕ್ಕೆ ವಾಕ್ ಮಾಡೋದು, ಸರ್ಕ್ಯುಲೇಷನ್ ಚೆನ್ನಾಗಾಗಲಿ, ಮಸಲ್ ಸ್ಟ್ರೆಂತ್ ಆಗಲಿ ಅಂತ. ಮರ್ಮ ಚಿಕಿತ್ಸೆಯಲ್ಲಿ ಮೂಲ ನಾವು 7 ಚಕ್ರಗಳಲ್ಲಿ ಕೆಳಗಿರೋಂಥ ಈ ಒಂದು ಮರ್ಮ ಸ್ಥಾನದಲ್ಲಿ ಮೊದಲನೇದಾಗಿ ಚಿಕಿತ್ಸೆ ಶುರು ಮಾಡಿ ಇಡೀ ಶರೀರದ ಎಲ್ಲ ನರನಾಡಿಗಳಿಗೆ ಟ್ರಾವೆಲ್ ಮಾಡುತ್ತೆ ನಮ್ಮ ಕೈಗಳು, ಥೆರಪಿಸ್ಟ್ ಕೈಗಳು. ಅಲ್ಲಿಂದ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಸ್ಪೈನ್ ಮೇಲಿರೋಂಥ ಡಿಸ್ಕ್ ಪ್ರೊಟ್ರೂಷನ್ನು, ಎಕ್ಸ್ಟ್ರೂಷನ್, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ, ಮತ್ತು ನರ್ವ್ ರೂಟ್ ಕಂಪ್ರೆಷನ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಲಂಬಾರ್ ಸ್ಪಾಂಡಲೋಟಿಸ್, ಸರ್ವೈಕಲ್ ಸ್ಪಾಂಡಲೋಸಿಸ್ ಅಂತ ಏನು ಹೇಳ್ತಾರೆ, ಅದೆಲ್ಲದಕ್ಕೂ ಸೇರಿರೋ ಒಂದು ಮೇನ್ ಟ್ರೀಟ್ಮೆಂಟ್ ಮೆಥಡ್ಸ್ ಥ್ರೂ ಇದನ್ನು ನಾವು ಟ್ರಾವೆಲ್ ಮಾಡೋದು ಮರ್ಮ ಚಿಕಿತ್ಸೆಯಲ್ಲಿ. ಈಗ ಇದನ್ನು 4 ಜನ ಎಲ್ಲರೂ ಹಿಡಿದು ಸ್ಟ್ರೆಚ್ ಮಾಡಿ ಕೈ ಸ್ಪೈನ್ನ ಕರೆಕ್ಷನ್ ಮಾಡ್ತಿರೋಂಥ ಮೆಥಡ್ಸು ನಾವಿಲ್ಲಿ ಅಪ್ಲೈ ಮಾಡ್ತಾರೆ ಕೆಲವೊಮ್ಮೆ. ಇದು ಭಾಳಷ್ಟು ರೀತಿಗಳಿದೆ, ಇದರಲ್ಲಿ ಒಂದಿದು. ಈ ಎಲ್ಲ ಕಡೆಯಿಂದನೂ ಎಳೆದಾಗ ಈ ಎಂಟೈರ್ ಬಾಡಿಲಿರೋ ಎಲ್ಲ ಜಾಯಿಂಟ್ಸ್ಗಳು ಲೂಸ್ ಆಗುತ್ತೆ. ಲೂಸ್ ಆಗೋದ್ರ ಜೊತೆಗೇ ಸ್ಪೈನಲ್ಲಿರೋ ಎಲ್ಲ ಏನು ಮೂಳೆಗಳು ಬಿಗಿಯಾಗಿರುತ್ತೆ, ರಸ್ಟ್ ಹಿಡಿಯುತ್ತೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಲೂಸ್ ಆಗುತ್ತೆ. ಆವಾಗ ಅದ್ರ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಅದನ್ನೇ ಕರೆಕ್ಷನ್ ಮಾಡಿದಾಗ ನರ್ವ್ ರೂಟ್ ಕಂಪ್ರೆಷನ್ ಅಂದರೆ ನರ ಒತ್ತಿರೋದೆಲ್ಲ ಬಿಟ್ಟೋಗ್ಬಿಡುತ್ತೆ. ಅಲ್ಲಿಗೆ ಸರ್ಕ್ಯುಲೇಷನ್ ಚಾನಲೈಸ್ ಆಗ್ಬಿಡುತ್ತೆ ಬಾಡಿಲಿ. ಬಟ್ ಇದು ಮಾಡೋದು ನೋಡಿದಷ್ಟು ಸುಲಭ ಅಲ್ಲ, ತುಂಬ ಡೇಂಜರಸ್ಸು ಸರಿಯಾಗಿ ಮಾಡಲಿಲ್ಲ ಅಂದರೆ. ಅದಕ್ಕೆ ನಾವೇ ಅದನ್ನು ಮೇಯ್ನಾಗಿರೋದು ಬಿದ್ದೋಗ್ಬಿಡುತ್ತೆ, ಇಲ್ಲ ಕೋಮಾ ಸ್ಟೇಜ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ನಾವು ಅಲೋಪತಿ ಮೆಡಿಸಿನ್ಸಲ್ಲಿ ಅಂದರೆ ಮಾಡರ್ನ್ ಮೆಡಿಸಿನ್ಸಲ್ಲಿ ಏನು ಸರ್ಜರಿ ಅಂತ ಹೇಳ್ತೀವೋ ಅದೇ ಟ್ರೀಟ್ಮೆಂಟ್ ಸುಮಾರು 10,000 ವರ್ಷಗಳ ಹಿಂದೆ ಅಗಸ್ತ್ಯ ಮುನಿಗಳು ಶುರು ಮಾಡಿದಂಥ ಚಿಕಿತ್ಸಾ ರೀತಿ. ವಿತೌಟ್ ಕಟ್ ಮಾಡೋದೇ ಸರ್ಜರಿ ಮಾಡೋಂಥ ಒಂದು ಮೆಥಡ್ಸು. ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಫ್ರ್ಯಾಕ್ಚರ್ ಆಗಿದ್ದರೂ ಕೂಡ ಸರ್ಜರಿ ಮಾಡಿಲ್ಲ ಅಂದ್ರೆ ನಮಗೆ ಕ್ಲಿಯರ್ ಆಗುತ್ತೆ. ಸರ್ಜರಿ ಆಗಿರೋಂಥ ಕೇಸ್ಗಳಾದಾಗ ಕಂಪ್ಲೀಟಾಗಿ ನಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೂ ಒಂದು 80%ವರೆಗೂ ರಿಕವರ್ ಮಾಡ್ಬೋದು. ಅದೆಲ್ಲ ನಾವು ನಡೆಸ್ಬೋದು, ಅದೆಲ್ಲ ಆಗುತ್ತೆ. ನಮಗೆ ಭಾರ ಎತ್ತೋದು, ಬಗ್ಗೋದು ಸಡನ್ನಾಗಿ ಮಾಡೋಕ್ಕಾಗಲ್ಲ, ಅದೊಂದು ಅವಾಯ್ಡ್ ಮಾಡಬೇಕಾಗುತ್ತೆ ಅಷ್ಟೇ. ಈ ಸರ್ಜರಿ ಆಗದೇ ಇರೋಂಥ ಕೇಸ್ಗಳು ಯಾರು ಬರ್ತಾರೋ ಅವ್ರದ್ದು ಪೂರ್ತಿಯಾಗಿ ನಾವು ರಿಕವರ್ ಮಾಡ್ಬೋದು. ನಾರ್ಮಲಿ ನಾವು ಹೇಳೋದು 3 ದಿನದಿಂದ ಶುರು ಮಾಡ್ತೀವಿ. ಈಗ ತುಂಬ ಕೆಲಸ ಇರೋರು, ಬರೋಕ್ಕೆ ಆಗಲ್ಲ ಅನ್ನೋರು ಒಂದು 3 ಡೇಸಿಂದ 5 ಡೇಸ್ ಪ್ಲ್ಯಾನ್ ಮಾಡ್ತೀವಿ. ನಂತರ ಪೂರ್ತಿ ಚಿಕಿತ್ಸೆ ತೊಗೊಂಡು ಪೂರ್ತಿ ಗುಣ ಆಗಬೇಕು ಅನ್ನೋ ಈ 5 ಡೇಸ್ ತೊಗೊಂಡಿರೋರಿಗೆ ಒಂದು 50%ವರೆಗೂ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಈ ಟ್ರೀಟ್ಮೆಂಟ್ ತೊಗೊಂಡಿರೋರಿಗೆ ಒಂದು 2 ಮಂತ್ಸಲ್ಲಿ ಕಂಪ್ಲೀಟಾಗಿ 2 to 3 ಮಂತ್ಸಲ್ಲಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಅಲ್ಲ, ನಮಗೆ ಫಸ್ಟು ಒಂದು 12 ಡೇಸ್ ಪ್ಲ್ಯಾನ್ ಮಾಡಿದ್ರೆ ಮತ್ತೆ ಒಂದು 3 ಮಂತ್ ಅಲ್ಲ 45 ಡೇಸು ಪಥ್ಯ ಇರುತ್ತೆ, ಮೆಡಿಕೇಷನ್ಸ್ ಇರುತ್ತೆ. ಅದಲ್ಲದೆ ಮತ್ತೆ ಒಂದು 3 ದಿನಕ್ಕೆ ಕರೆಕ್ಷನ್ಸಿಗೆ ಬರಬೇಕಾಗುತ್ತೆ. ಅದಾದಮೇಲೆ ಮತ್ತೇನು ಬರೋ ಅವಶ್ಯಕತೆ ಬರೋಲ್ಲ. ತುಂಬ ಪ್ರಾಬ್ಲಮ್ ಇರೋರಿಗೆ ಸ್ಪೈನೆಲ್ಲ ಕಂಪ್ಲೀಟ್ ಹೋಗ್ಬಿಟ್ಟಿದೆ, ಡಿಜನರೇಟ್ ಆಗಿ ಹೋಗಿದೆ ಅಂದರೆ ಮತ್ತೆ 1 ವರ್ಷ ಬಿಟ್ಟು ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇದು ಸ್ಪೈನ್ ಕಂಪ್ರೆಷನ್ ಆಗಿದ್ದಾಗ ಅದನ್ನು ರಿಲೀಸ್ ಮಾಡೋದಕ್ಕೆ ಮತ್ತು ಮೇಲಿನ ಭಾಗಗಳಲ್ಲಿ ಎಲ್ಲೆಲ್ಲಿ ಕಂಪ್ರೆಷನ್ಸ್ ಆಗಿರುತ್ತೆ ಅದನ್ನ ರಿಲೀಸ್ ಮಾಡೋಕ್ಕೆ ಒಂದು ಮೆಥಡ್ಸ್ನ ಇಲ್ಲಿ ಅಪ್ಲೈ ಮಾಡ್ತಿರೋದು. ಅದರಲ್ಲಿ ಒಂದೇ ಒಂದು ಈಗ ನೋಡಿದ್ದು ಭಾಳಷ್ಟಿದೆ. ಈಗ ನಮಗೆ ಬೆನ್ನಲ್ಲಿ ನರ ಕಂಪ್ಲೀಟಾಗಿ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸರಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲಿ 2 ಸ್ಥಾನಗಳಿದೆ, ಮರ್ಮ ಸ್ಥಾನಗಳು. ಅದು ಈ ಕಾಣ್ತಾ ಇರೋ ಈ ಎಲುಬುಗಳ ಕೆಳಗೆ. ಸೊ
ಸೊ ಅವರು ಉಸಿರನ್ನ ಎಳೆದು ಬಿಡಬೇಕು. ಉಸಿರು ಬಿಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ಭಾಗದಲ್ಲಿ ಎಳೆಯೋದ್ರಿಂದ, ಈ ಮರ್ಮಸ್ಥಾನಗಳಿಗೆ ಕರೆಕ್ಟಾಗಿ ಬೆರಳು ಕೊಟ್ಟು ಎತ್ತೋದ್ರಿಂದ ಹಿಂದೆ ಇರೋ ನರ ಕಂಪ್ರೆಷನ್ ಆಗಿದ್ರು ಡಿಸ್ಕ್ ಆಚೆ ಹೋಗಿದ್ರು ಒಳಗೋಗೋಂಥ ವ್ಯವಸ್ಥೆಗಳು ಈ ಚಿಕಿತ್ಸೆಯಲ್ಲಿ ಆಗುತ್ತೆ. ಮತ್ತು ನಾವು ಬ್ರೈನು, ಇಲ್ಲಿ ಶಿರಸ್ ಮೇಲೆ ಮೇಯ್ನಾಗಿ ಒಂದು ಮರ್ಮಸ್ಥಾನ ಇರೋದು. ಚಿಕಿತ್ಸೆ ಮುಗಿಯುವಾಗ ಈ ಒಂದು 3 ಮರ್ಮಗಳನ್ನು ಆ್ಯಕ್ಟಿವೇಟ್ ಮಾಡಿ ಬ್ರೈನಿಗೆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿ ಆ್ಯಂಡ್ ಅವರ ಕತ್ತಿನ ಮೇಲಿರೋ ಭಾಗಗಳಲ್ಲಿ ಯಾವ್ಯಾವ ಮರ್ಮಸ್ಥಾನಗಳು ಏನೋ ರೈಟ್ ಆಗಿದ್ದರೂ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಇದನ್ನು ಮಾಡಿ ಈ ಚಿಕಿತ್ಸೆನ ಮುಗಿಸ್ತೀವಿ. ಇದೇ ಥರ ನಮಗೆ ಭಾಳಷ್ಟು ಟ್ರೀಟ್ಮೆಂಟ್ಸ್ ಇದೆ. ಇದು ಮರ್ಮ ಅಭ್ಯಂಗ ಅಂತ ಹೇಳ್ತೀವಿ. ಇದರಲ್ಲಿ ಮರ್ಮ ಪಾಯಿಂಟ್ಸ್ಗಳು ಬರುತ್ತೆ. ಮರ್ಮ ಅಭ್ಯಂಗ ಅಂದರೆ ಎಲ್ಲ ಸಮಸ್ಯೆಗಳಿಗಿರೋ ಚಿಕಿತ್ಸೆ. ನಮಸ್ತೆ, ನಾನು ಡಾಕ್ಟರ್ ದೀನಾ ಉತ್ತಪ್ಪ ಅಂತ. ನಾನು ಈ ಸಂಸ್ಥೆಯಲ್ಲಿ 2018ಇಂದ CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ. CEO ಆಗಿ ಕೆಲಸ ನಾನಿಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಸಿವಿಯರಾಗಿ ಸಯಾಟಿಕ ಪೇಯ್ನ್ ಇತ್ತು. ಅದು ಯಾವ ಮಟ್ಟಕ್ಕಿತ್ತು ಅಂದರೆ ಒಂದು 2 ತಿಂಗಳು ನಾನು ನಿದ್ರೆನೇ ಮಾಡದೆ ಹಾಗೇ ಕಾಲ ಕಳೆದಿದ್ದೀನಿ. ಮೈಸೂರಲ್ಲಿ ತುಂಬಾ ನ್ಯೂರೋ ಸರ್ಜನ್ನು, ಆಯುರ್ವೇದಿಕ್ ಇದು ಟ್ರೀಟ್ಮೆಂಟ್ಸು ಮತ್ತು ಆರ್ಥೋಪೆಡಿಕ್ ಸರ್ಜನ್ಸ್ನೆಲ್ಲ ಮೀಟ್ ಮಾಡಿ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ. ಆದರೆ ಅದಕ್ಕೆ ಸರಿಯಾದ ಸೊಲ್ಯೂಷನ್ ನಂಗೆ ಸಿಕ್ಕಿಲ್ಲ. ಹಾಗೇ ಒಂದು ದಿವಸ ನನಗೆ ಡಾಕ್ಟರ್ ಮನು ಮೆನನ್ ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಆದೆ. ಆ್ಯಕ್ಚುಲಿ ನನಗೆ ತುಂಬ ವರ್ಷದ ಪರಿಚಯ. ಅವರು ತುಂಬ ಒಳ್ಳೆಯ ಫ್ರೆಂಡು, ನನಗೆ ಫ್ಯಾಮಿಲಿ ಫ್ರೆಂಡು. ಸೊ ಅವ್ರನ್ನ ಭೇಟಿ ಮಾಡಿದಾಗ ನಾನು ಅವ್ರ ಜೊತೆ ಹೇಳ್ಕೊಂಡೆ, ಈ ಥರ ನನಗೆ ಪ್ರಾಬ್ಲಮ್ ಇದೆ ಮನೋರೇ, ನಾನು ಏನು ಮಾಡಲಿ ಅಂತ. ಅವರಂದರು, ನಾವು ಹಾಸ್ಪಿಟ್ಲ್ ಆಲ್ರೆಡಿ ನಾವು ನಡೆಸ್ತಾ ಇದ್ದೀವಿ. ಅದು ಯಾವುದರಲ್ಲಿ ಯೂನಿಕ್ ಅಂದರೆ ಮರ್ಮ ಚಿಕಿತ್ಸೆಯಲ್ಲಿ ತುಂಬ ಯೂನಿಕ್ ಆಗಿದೆ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕರ್ನಾಟಕ. ಸೊ ಅದು ಯಾಕೆ ಮೇಡಮ್ ನೀವು ಆ ಟ್ರೀಟ್ಮೆಂಟ್ ಒಂದು ಸಲ ತೊಗೊಂಡು ನೋಡಬಾರ್ದು, ತುಂಬಾ ಬೇರೆ ಕಡೆ ಹೋಗಿದ್ದೀರಲ್ಲ ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ಬಂದು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟಿಗೆ ಅಂತ ಸೇರಿಕೊಂಡೆ. 16 ಡೇಸ್ ಟ್ರೀಟ್ಮೆಂಟ್ ತೊಗೊಂಡು ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಅವರು ಹೇಳಿದ ಪ್ರಕಾರನೇ ಅವ್ರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದೆ. ಇದು ರೆಸ್ಟ್ ಮಾಡಿ ಅದು ಹೇಗಾಯಿತು ಅಂದರೆ, ಒಂದು ದಿವಸ ರಾತ್ರಿ ಮಲಗಿ ಬೆಳಿಗ್ಗೆ ಹೇಳುವಾಗ ಈ ಪೇಯ್ನ್ ನನಗಿತ್ತಾ ಅಂತ ಹೇಳೋ ರೀತಿಯಲ್ಲಿ ನನಗೆ ರಿಕವರಿ ಆಯಿತು. ಸೊ ನಾನೇನು ಮಾಡಿದೆ, ಅದಾಗಿ ವೆರಿ ನೆಕ್ಸ್ಟ್ ಡೇ ಮನೋರ್ಗೆ ಹೇಳಿದೆ, ನಾನೇ ಇಲ್ಲಿ ವರ್ಕ್ ಮಾಡ್ತೀನಿ ನಿಮ್ಮ ಜೊತೆ. ಇಟ್ಸ್ ಅನ್ ಎಕ್ಸಲೆಂಟ್ ಟ್ರೀಟ್ಮೆಂಟ್. ಮರ್ಮ ಚಿಕಿತ್ಸೆ ಅಂತ ಹೇಳೋದು ನನಗೂ ಹೊಸ ಕಾನ್ಸೆಪ್ಟ್ ಆಗಿತ್ತು, ನನಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಆ ಪೀರಿಯಡಲ್ಲಿ, ಆ ಟ್ರೀಟ್ಮೆಂಟ್ ಪೀರಿಯಡಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಂಡೆ. ಒಂದು 1000 ಜನಕ್ಕೆ ನಾನು ಹೇಳಿದ್ದೀನಿ. ಸೊ ಈಗ ನಾನು 2018ಇಂದ ಇವತ್ತಿನವರೆಗೂ ಇಲ್ಲಿ CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಐಶ್ವರ್ಯ ಅಂತ, ಕೇರ್ ನಗರ, ಮೈಸೂರು ಡಿಸ್ಟಿಕ್ಕೇನೆ. ಏನಾಗಿತ್ತು ಸಮಸ್ಯೆ ನಿಮಗೆ? ನನಗೆ ಬೆನ್ನಲ್ಲಿ ಪ್ರಾಬ್ಲಮ್ ಇತ್ತು. L4 L5 MRI ರಿಪೋರ್ಟಲ್ಲಿ L4 L5 ಡಿಸ್ಕ್ ಬಲ್ಜ್ ಇದೆ ಅಂತ ಹೇಳಿದರು. ಮತ್ತು ಅದೇ ರೀತಿ ರಿಲೇಟೆಡ್ ಆಗಿ ಹೊಟ್ಟೆ ನೋವು ಬರ್ತಾಯಿತ್ತು. ಆವಾಗಲೇ 1.5 ಇಯರಿಂದನೂ ಹೊಟ್ಟೆ ನೋವೆಲ್ಲ ಬರ್ತಿತ್ತು. ಅಲ್ಲಿ ಡಾಕ್ಟರ್ ಸಜೆಷನ್ ಮಾಡಿದ್ದಕ್ಕೆ ವೈನ್ಸ್ ಕಂಪ್ರೆಷನ್ ಆಗಿದೆ ಹೊಟ್ಟೆಲಿ ಅಂತ ಹೇಳಿದರು. ಅವರು ಸರ್ಜರಿ, ಅದು 1 ವೀಕ್ ಮೆಡಿಸಿನ್ ಕೊಟ್ಟಿದ್ದರು. ಅವರು ಏನಾರು ಅದು ಕಮ್ಮಿ ಆಗಿಲ್ಲ ಅಂದರೆ ನೋವು ಸರ್ಜರಿ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಆದರೆ ಆವಾಗ ನಾನು ಯೂಟ್ಯೂಬಲ್ಲಿ ಇದೇ ಥರ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಆಯುರ್ಮಠಂ ಬಗ್ಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಇತ್ತು. ಇಲ್ಲಿ ಬಂದು ಮನು ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನನಗೆ 2 ಮಂತ್ ಮೆಡಿಷನ್ಸ್ ಹೇಳಿದರು, ಆಯುರ್ವೇದಿಕ್ ಮೆಡಿಷನ್ನೇ. ಅದನ್ನ ತೊಗೊಂಡ್ಮೇಲೆ 100ಅಲ್ಲಿ 80% ನನಗೆ ಹೊಟ್ಟೆ ನೋವೆಲ್ಲ ಕ್ಲಿಯರ್ ಆಗಿದೆ. ಇನ್ನು 20% ಬ್ಯಾಕ್ ಪೇನಿಂದ ಸ್ವಲ್ಪ ರಿಲೇಟ್ ಆಗಿರುತ್ತೆ ಅಂತ ಹೇಳಿದರು. ಅದಕ್ಕೆ ಈಗ ಬ್ಯಾಕ್ ಪೇನ್ದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಬಂದು ಆವಾಗಲೇ 8 ದಿನ ಆಗಿದೆ ಇವತ್ತಿಗೆ. ಬ್ಯಾಕ್ ಪೇನೆಲ್ಲ ಸ್ವಲ್ಪ ಪರವಾಗಿಲ್ಲ, ಫುಲ್ ರಿಲೀಸ್ ಆಗಿದೆ ಅಂತ ಅನಿಸ್ತಿದೆ. ಅವರು ಫುಲ್ಲು ನಮಗೆ 100% ರಿಸಲ್ಟ್ ಸಿಗಬೇಕಂದ್ರೆ 12 ಡೇಸ್ ಫುಲ್ ಟ್ರೀಟ್ಮೆಂಟ್ ಆದಮೇಲೆ 3 ಮಂತ್ ರೆಸ್ಟ್ ಮಾಡಿ ಆಗ ಫುಲ್ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ.